ಸ್ನೇಹಿತರೆ, ಏರ್ಟೆಲ್ ಆ್ಯಪ್ನಲ್ಲಿ ನಾವು ಯಾವ ರೀತಿ ಸ್ಪ್ಯಾಮ್ ಪ್ರೊಟೆಕ್ಷನನ್ನು ಆನ್ ಮಾಡೋದು ಅಥವಾ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಚರ್ಚೆ ಮಾಡೋಣ. ಏರ್ಟೆಲ್ನಲ್ಲಿ ಹೊಸದಾಗಿ ಒಂದು ಸ್ಪ್ಯಾಮ್ ಪ್ರೊಟೆಕ್ಷನ್ ಅನ್ನೋದು ಅಂತ ಒಂದು ಫೀಚರ್ ಅನ್ನೋದು ಲಾಂಚ್ ಆಗಿದೆ. ಆ ಒಂದು ಸ್ಪ್ಯಾಮ್ ಪ್ರೊಟೆಕ್ಷನನ್ನು ನಾವು ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಟ್ರೂ ಕಾಲರ್ನಲ್ಲಿ ಕೂಡ ಸ್ಪ್ಯಾಮ್ ಪ್ರೊಟೆಕ್ಷನ್ ಅನ್ನೋಂಥ ಆಪ್ಷನ್ ಇದೆ. ಸ್ನೇಹಿತರೆ, ಸ್ಪ್ಯಾಮ್ ಪ್ರೊಟೆಕ್ಷನನ್ನು ನಾವು ಆಕ್ಟಿವೇಟ್ ಮಾಡೋದ್ರಿಂದ ನಮ್ಗೆ ಏನು ಲಾಭ ಆಗುತ್ತೆ ಅಂದರೆ, ನಮಗೆ ಬರುವಂಥ ಸ್ಪ್ಯಾಮ್ ಕಾಲ್ಸ್ಗಳು ಅಂದರೆ ನಮಗೆ ಅನ್ನೆಸೆಸರಿಯಾಗಿ ಏನು ಕಿರಿಕಿರಿ ಮಾಡ್ತವೆ, ಅಡ್ವರ್ಟೈಸ್ ಒಂದು ಆ್ಯಡ್ಸ್ನ ಒಂದು ಅಥವಾ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕರೆಗಳು ಏನು ಬರುತ್ತೆ, ಇನ್ಶೂರೆನ್ಸ್ ಇರ್ಬೋದು ಅದು ಇದು ಅಂಥೇಳಿ ನಮಗೆ ಸ್ಪ್ಯಾಮ್ನ ಒಂದು ಕರೆಗಳೆಲ್ಲ ಅವು ನಾವು ಸ್ಪ್ಯಾಮ್ ಪ್ರೊಟೆಕ್ಷನ್ನ ಆಕ್ಟಿವೇಟ್ ಮಾಡೋದ್ರಿಂದ ಅದರಲ್ಲಿ ಕೆಲವೊಂದಿಷ್ಟು ಕರೆಗಳು ಏನಾಗುತ್ತೆ, ಬ್ಲಾಕ್ ಆಗುತ್ತೆ. ಆಲ್ಮೋಸ್ಟ್ 100% ಬ್ಲಾಕ್ ಆಗೋದಿಲ್ಲ. ಕೆಲವೊಂದಿಷ್ಟು ಕರೆಗಳಲ್ಲಿ ಬ್ಲಾಕ್ ಆಗಿಬಿಟ್ಟು ನಮಗೆ ಸ್ವಲ್ಪ ಕಿರಿಕಿರಿ ಅನ್ನೋದು ತಪ್ಪುತ್ತೆ. ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೋಬೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಮೊದಲು ಏರ್ಟೆಲ್ ಆ್ಯಪ್ನ ಪ್ಲೇಸ್ಟೋರ್ನಲ್ಲಿ ಹೋಗಿಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಅಪ್ಡೇಟ್ ಮಾಡಿದ ನಂತರದಲ್ಲಿ ನಾನು ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಪ್ರೊಸೆಸ್ ಇದೆ ಅಂತ. ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ಪ್ಯಾಮ್ ಪ್ರೊಟೆಕ್ಷನ್ ಅಂತ ಆಪ್ಷನ್ ನೋಡೋದಕ್ಕೆ ಸಿಗೋದಿಲ್ಲ ಸ್ನೇಹಿತರೆ. ಆ ಆಪ್ಷನನ್ನು ಹುಡುಕ್ಬೇಕಂದ್ರೆ ನಾವು ಏನು ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಇಲ್ಲಿ ಏರ್ಟೆಲ್ ಆ್ಯಪ್ನ ನಾನು ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಮಾಡಿದ ನಂತರದಲ್ಲಿ ಕಾಲ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ. ಕಾಲ್ ಮ್ಯಾನೇಜರ್ ಅಂತ ಆ ಒಂದು ಆಪ್ಷನನ್ನು ನಾವು ಹುಡುಕ್ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆನೇ ಇರುತ್ತೆ, ಅಲ್ಲೇ ಮೇಲ್ಗಡೆ ನೋಡ್ಬೋದು. ಇಲ್ಲಿದೆ ನೋಡಿ, ಈ ರೀತಿ ಗ್ರೀನ್ ಕಲರಲ್ಲಿ ಒಂದು ಸಿಂಬಾಲ್ ತೋರಿಸ್ತಾ ಇರುತ್ತೆ. ಕೆಳಗಡೆ ಕಾಲ್ ಮ್ಯಾನೇಜರ್ ಅಂತ ಬರೆದಿರುವಂಥದ್ದು ಇರುತ್ತೆ. ಈ ಒಂದು ಗ್ರೀನ್ ಸಿಂಬಾಲ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕಾಲ್ ಮ್ಯಾನೇಜರ್ ಅಂತ ಇದೆ ನೋಡಿ, ಅದರ ಕೆಳಗಡೆನೇ ಬರೆದಿರುವಂಥದ್ದು. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಕಾಲ್ಗಳು, ಮಿಸ್ ಕಾಲ್ಗಳು ಅಥವಾ ಒಂದು ಔಟ್ ಗೋಯಿಂಗ್ ಕಾಲ್ಗಳು, ಇನ್ಕಮಿಂಗ್ ಕಾಲ್ಗಳೆಲ್ಲ ಇಲ್ಲಿ ತೋರಿಸುತ್ತೆ. ನಂತರದಲ್ಲಿ ಇಲ್ಲಿ ನೋಡ್ಬೋದು ಸೆಟ್ ಏರ್ಟೆಲ್ ಆ್ಯಸ್ ಎ ಸ್ಪ್ಯಾಮ್ ಬ್ಲಾಕರ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ. ಅದರ ಕೆಳಗಡೆ ನೋಡ್ಬೋದು ಅಲೋ ಪರ್ಮಿಷನ್ ಅಂತ ಇದೆ ಸ್ನೇಹಿತರೆ. ದಿಸ್ ಈಸ್ ನೀಡೆಡ್ ಟು ಐಡೆಂಟಿಫೈ ಸ್ಪ್ಯಾಮ್ ಆ್ಯಂಡ್ ಬ್ಲಾಕ್ ಅನ್ವಾಂಟೆಡ್ ಕಾಲರ್ಸ್. ಅಂದರೆ ನಮಗೆ ಬೇಡವಾದಂಥ ಸ್ಪ್ಯಾಮ್ ಕಾಲ್ಗಳನ್ನ ಅದು ಬ್ಲಾಕ್ ಮಾಡುತ್ತೆ ಅಂತ ಇಲ್ಲಿ ಅಲೋ ಪರ್ಮಿಷನ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ. ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ಬೋದು ಏರ್ಟೆಲ್ ಸೆಟ್ ಆಸ್ ಏರ್ಟೆಲ್ ಯುವರ್ ಡಿಫಾಲ್ಟ್ ಕಾಲರ್ ಐ ಡಿ ಅಂತ ಬರ್ತಾ ಇದೆ. ಇಲ್ಲೇನು ಮಾಡ್ತೀನಿ, ಏರ್ಟೆಲ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಡಿಫಾಲ್ಟ್ ಅನ್ನೋದು ಟ್ರೂ ಕಾಲರ್ ಸೆಟ್ ಇದೆ ಸ್ನೇಹಿತರೆ. ಅದನ್ನು ತೆಗೆದುಬಿಟ್ಟು ನಾನು ಏರ್ಟೆಲ್ನ ಸೆಟ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಏರ್ಟೆಲ್ನ ಸ್ಪ್ಯಾಮ್ ಪ್ರೊಟೆಕ್ಷನ್ ಅನ್ನೋದು ಸಂಪೂರ್ಣವಾಗಿ ಆಕ್ಟಿವೇಟ್ ಆಗಿರುವಂಥದ್ದು. ಈ ರೀತಿ ನಾವು ಏರ್ಟೆಲ್ ಆ್ಯಪ್ನಲ್ಲಿ ಸ್ಪ್ಯಾಮ್ ಪ್ರೊಟೆಕ್ಷನ್ನ ನಾವು ಆಕ್ಟಿವೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.